So in today's class, we will discuss about calculation of number of atoms in the, or atoms ಅಂತ ಕೇಳಬಹುದು, particles ಅಂತ ಕೇಳಬಹುದು, in the cubic unit cell. So cubic unit cell means we are discussing about SC, BCC and FCC, how many particles are present. So this can be asked for 2 marks, remember. So common ಆಗಿ ಕೇಳಿದ್ದಾರೆ questions ಅನ್ನ. So ಕೇಳಬಹುದಾದಂತಹ question, calculation of number of atoms in the cubic unit cell. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣಂತೆ. ಸೊ ಡೈಗ್ರಾಮ್ ಅನ್ನು ಹಾಕುವಂತ ಅವಶ್ಯಕತೆ ಇಲ್ಲ, ಇಲ್ಲಿ ನಮಗೆ ಅರ್ಥ ಆಗಲಿ ಅಂತ ಹೇಳಿ ಡೈಗ್ರಾಮ್ ಅನ್ನು ಹಾಕಿದ್ದೀನಿ ನಾನು. ಸೊ ದಿಸ್ ಇಸ್ ನಥಿಂಗ್ ಬಟ್ ಕ್ಯೂಬಿಕ್ ಯೂನಿಟ್ ಸೆಲ್. ದಿಸ್ ಅ ಟೈಪ್ ಆಫ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ದಟ್ ವಿ ನೋ, ರೈಟ್? SCC ಅಂತ ಕರೀಬಹುದು, ಇಲ್ಲ SC ಅಂತಾನೂ ಕರೀಬಹುದು, ಲೈಕ್ ದಟ್. ಅಂಡ್ ಹೌ ಮೆನಿ ಲೆಟೈಸ್ ಪಾಯಿಂಟ್ಸ್ ಆರ್ ದೇರ್ ಅಂತ ನೋಡಿದ್ರೆ, ದ ನಂಬರ್ ಆಫ್ ಲೆಟೈಸ್ ಪಾಯಿಂಟ್ಸ್ ಯು ಕ್ಯಾನ್ ಸಿ ಟೋಟಲ್ 8 ಆರ್ ದೇರ್. ಅದನ್ನ ನೋಡಿದ ತಕ್ಷಣ ಕಾಣಿಸ್ತದೆ 8 ಲೆಟೈಸ್ ಪಾಯಿಂಟ್ಸ್ ಆರ್ ದೇರ್. ಬಹಳ ಸಿಂಪಲ್ ಇದೆ, ಅರ್ಥ ಮಾಡ್ಕೊಳ್ಳಿ. 8 ಲೆಟೈಸ್ ಪಾಯಿಂಟ್ಸ್ ಆರ್ ದೇರ್. ಅದಾದ್ಮೇಲೆ ನಂಬರ್ ಆಫ್ ಪಾರ್ಟಿಕಲ್ಸ್ ಅಥವಾ ಆಟಮ್ಸ್ ಅನ್ನು ನಾವು Z ಅಂತ ಕರೀತೀವಿ, ಗೊತ್ತಿರಲಿ, Z ಅಂತ ಕರೀತೀವಿ. ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್, Z ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ದಿಸ್ ಇಸ್ ದ 3 ಡೈಮೆನ್ಷನಲ್ ಪಾರ್ಟಿಕಲ್. ಹೌದಾ? ಇದು ನಾನು ಒಂದು ಯೂನಿಟ್ ಸೆಲ್ ಅನ್ನು ಇಲ್ಲಿ ತೋರಿಸಿದ್ದೀನಿ. ಲೈಕ್ ದಟ್ ಇಲ್ಲೊಂದು ಯೂನಿಟ್ ಸೆಲ್ ಇರ್ತದ, ಇಲ್ಲೊಂದು ಯೂನಿಟ್ ಸೆಲ್, ಇಲ್ಲೊಂದು ಯೂನಿಟ್ ಸೆಲ್, ಇಲ್ಲೊಂದು ಯೂನಿಟ್ ಸೆಲ್, ಇದರ ಪಕ್ಕದಲ್ಲಿ ಒಂದು ಯೂನಿಟ್ ಸೆಲ್, ಇದರ ಪಕ್ಕದಲ್ಲಿ ಒಂದು ಯೂನಿಟ್ ಸೆಲ್. ಅಂದ್ರೆ 6 ಫೇಸ್ ಕಂಟಿನ್ಯೂಸ್ ಆಗಿ 3 ಡೈಮೆನ್ಷನಲ್ ಯೂನಿಟ್ ಸೆಲ್ ಇಂದ ಸರೌಂಡಿಂಗ್ ಆಗಿರ್ತದೆ. ಸೊ ಆವಾಗ ನಾವಿಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, the one particle or one atom actually belongs to, in this particular unit cell, number of atoms. ಅಂದ್ರೆ ಈ ಒಂದು ಯೂನಿಟ್ ಸೆಲ್ ಗೆ ಎಷ್ಟು ನಂಬರ್ ಬಿಲಾಂಗ್ ಆಗ್ತದ ಅನ್ನೋದನ್ನ ಹೇಳ್ತಾ ಇದೀವಿ ನಾವಿಲ್ಲಿ ಅಷ್ಟೇ. ಅಂದ್ರೆ ಇಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್. ಈಗ ನೋಡಿದ ತಕ್ಷಣ 8 ಅಂತ ಕಾಣಿಸ್ತದೆ, ಆದ್ರೆ ಆ 8 ಏನಾಗ್ತಾ ಇದೆ, ಶೇರ್ ಆಗ್ತಾ ಇದೆ, ಬೇರೆಯವ್ರ ಹತ್ರ ಶೇರ್ ಆಗ್ತಾ ಇದೆ. ಸೊ ಅದಕ್ಕೆ ಶೇರ್ ಆಗಿರೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಹೇಳ್ತೀವಿ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಇನ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಎಷ್ಟು ಅಂತ. ಅದಕ್ಕಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಜಸ್ಟ್ ಇಮ್ಯಾಜಿನ್ ನಂಬರ್ ಆಫ್ ಆಟಮ್ಸ್ ಈಸ್ 8. ಹೌದಾ? ನಂಬರ್ ಆಫ್ ಆಟಮ್ಸ್ ಈಸ್ 8 ಕಾರ್ನರ್ ಆಟಮ್ ಇದೆ. ಈಗ ಒಂದು ಕಾರ್ನರ್ 3 ಡೈಮೆನ್ಷನಲಿ ಒಂದು ಕಾರ್ನರ್ ಎಷ್ಟು ಯೂನಿಟ್ ಸೆಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬಹುದು, ಅಥವಾ ಎಷ್ಟು ಯೂನಿಟ್ ಸೆಲ್ ಅನ್ನ ಕಾಂಟ್ರಿಬ್ಯೂಟ್ ಮಾಡ್ಕೊಳ್ಬಹುದು ಅಂದ್ರೆ, ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ನಾವು ಹೌ ಮೆನಿ ಯೂನಿಟ್ ಸೆಲ್ ಐ ಕ್ಯಾನ್ ಡ್ರಾ. ಜಸ್ಟ್ ಇಮ್ಯಾಜಿನ್. ಇದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಸಿಂಪಲ್ ಆಗಿ ಜಸ್ಟ್ ಇಮ್ಯಾಜಿನ್, ನೀವು ಕುತ್ಕೊಂಡಿರುವಂತ ಹಾಲ್ ಅಲ್ಲಿ ಒಂದು ಕಾರ್ನರ್ ದಲ್ಲಿ ಒಂದು ಪಾಯಿಂಟ್ ಇದೆ. ಹೌದಾ? ಆ ಕಾರ್ನರ್ ಇಂದ ಒಂದು ಪಾಯಿಂಟ್, ಜಸ್ಟ್ ಇಮ್ಯಾಜಿನ್ 3 ಡೈಮೆನ್ಷನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ನಾವು ಎಷ್ಟು ರೂಮ್ ಅನ್ನ ಕಟ್ಟಬಹುದು, ಸೊ ಒಂದು ಪಾಯಿಂಟ್ ಅನ್ನ ಸೆಂಟರ್ ದಲ್ಲಿ ಇಟ್ಟುಕೊಂಡು ವಿ ಕ್ಯಾನ್ ಕನ್ಸ್ಟ್ರಕ್ಟ್ 8 ರೂಮ್ಸ್. ಹೌದಾ? ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಪಾಯಿಂಟ್ ಅಂತಂದ್ರೆ ಅದರ ಕೆಳಗಡೆ 4 ಒಂದೇ ಪಾಯಿಂಟ್ ಇದು, ಅದರ ಮೇಲ್ಗಡೆ 4, ಟೋಟಲ್ 8 ಯೂನಿಟ್ ಸೆಲ್ಸ್ ಆರ್ ದೇರ್ ಆನ್ ಒನ್ ಪಾಯಿಂಟ್. ಅಂದ್ರೆ ಆ ಒಂದು ಪಾಯಿಂಟ್ ಶೇರ್ ಆಗಿರೋದು 8 ಯೂನಿಟ್ ಸೆಲ್ ಜೊತೆ. ಅದಕ್ಕೆ 1/8 ಅಂತ ಬರೀತೀನಿ. 1/8 ಅಂತ ಮಾಡಿದಾಗ 8 ಕ್ಯಾನ್ಸಲ್ ಆಗ್ತದೆ. ಟೋಟಲ್ ಯೂನಿಟ್ ಸೆಲ್ ವಿಲ್ ಬಿ ಈಕ್ವಲ್ ಟು 1. ಸೊ ಇಲ್ಲಿ ಎಕ್ಸಾಮ್ ಕೇಳಿದಾಗ ಇದಕ್ಕೆ ಇಷ್ಟು ಬರೆದಿರೋದಕ್ಕೆ 1 ಮಾರ್ಕ್ಸ್ ಇರ್ತದೆ, ಇಷ್ಟು ಬರೆದಿರೋದಕ್ಕೆ 1 ಮಾರ್ಕ್ಸ್ ಇರ್ತದೆ. ಬೇರೆ ಏನು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ, ಗೊತ್ತಿರಲಿ. ಇಷ್ಟು ಬರೀಬೇಕು. ನಂಬರ್ ಆಫ್ ಯೂನಿಟ್ ಸೆಲ್, ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ 1 ಅಂತ. ಎರಡನೇ ಇದರಲ್ಲಿ ಏನಿದೆ, BCC. ಹೌದಾ? BCC ಬಾಡಿ ಸೆಂಟರ್ಡ್ ಇದೆ. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಂಬರ್ ಆಫ್ ಟೋಟಲ್ ಲೆಟೈಸ್ ಪಾಯಿಂಟ್ಸ್ ಏನಿದೆ, 9 ಇದೆಯಾ? 9 ಸೆಂಟರ್ ದಲ್ಲಿ 1 ಸೇರಿಸಿ 9 ಇದೆ. ಹೌದಾ? ಈಗ ಕಾರ್ನರ್ ಸೇಮ್ ಉಳಿತದ. 1/8 ಆಟಮ್ ಎಟ್ ದ ಕಾರ್ನರ್ ಆಫ್ ದ ಕ್ಯೂಬ್ ಅಂಡ್ 1 ಇನ್ ದ ಸೆಂಟರ್. ಕರೆಕ್ಟ್ ನೋಡಿ, 1/8 ಎಟ್ ದ ಕಾರ್ನರ್. ಯಾಕಂದ್ರೆ ಒಂದು ಕಾರ್ನರ್ ದಲ್ಲಿರೋ ಒಂದು ಪಾಯಿಂಟ್ 8 ಯೂನಿಟ್ ಸೆಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತು. ಸೆಂಟರ್ ದಲ್ಲಿರೋದು ನೋಡಿ, ಸೆಂಟರ್ ದಲ್ಲಿರೋದು ಆ ಒಂದು ಯೂನಿಟ್ ಸೆಲ್ ಗೆ ಮಾತ್ರ ಸಂಬಂಧಪಟ್ಟಿದ್ದು. ಆ ಒಂದು ಪಾಯಿಂಟ್ ಏನಿದೆ, ಸೆಂಟರ್ದ ಪಾಯಿಂಟ್ ಏನಿದೆ, ಅದು ಆ ಒಂದು ಯೂನಿಟ್ ಸೆಲ್ ಗೆ ಮಾತ್ರ ಸಂಬಂಧಪಟ್ಟಿರೋದು, ಎಲ್ಲೂ ಶೇರ್ ಆಗೋದಿಲ್ಲ. ಹೌದಾ? ಅದಕ್ಕೆ ಕ್ಯಾಲ್ಕುಲೇಷನ್ ನೋಡಿ, 8 ಕಾರ್ನರ್ಸ್ ಇಂಟು 1/8 ಪ್ಲಸ್ 1 ಅಂದ್ರೆ ಪಾರ್ಟಿಕಲ್ ಇನ್ ದ ಸೆಂಟರ್ ಆಫ್ ದ ಬಾಡಿ ಇಂಟು 1 ಅಂದ್ರೆ ಇದು ಶೇರಿಂಗ್ ಈಸ್ 1 ಅಂತ ಮೀನಿಂಗ್. ಶೇರಿಂಗ್ ಈಸ್ 1. ಇದು ಶೇರಿಂಗ್ ಈಸ್ 1/8. ಶೇರಿಂಗ್ ಈಸ್ 1/8. ಇದು ಶೇರಿಂಗ್ ಈಸ್ ಓನ್ಲಿ 1. ಅದಕ್ಕೆ when you calculate 1/8 into 8 you will get 1. So that plus 1 you will get total is equal to 2. Very important. ನೋಡಿ, BCC ಬಹಳ ಸಿಂಪಲ್ ಇದೆ. BCC ಗೆ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಈಸ್ 2. ಈಗ ನೋಡಿ, ಇದು FCC. ಹೌದಾ? ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಕಾರ್ನರ್ ದಲ್ಲಿರೋದು 1/8 ಆಯ್ತು. ಬಟ್ ಈಗ ಒಂದು ಫೇಸ್ ಇದೆ, ಈಗ ಒಂದು ಗೋಡೆ ಇದೆ. ಆ ಒಂದು ಗೋಡೆಯನ್ನ ಇಟ್ಕೊಂಡು ಎಷ್ಟು ರೂಮ್ ಅನ್ನು ನಾವು ಕಟ್ಟಬಹುದು ಅಂತ ನೋಡಿದ್ರೆ, 2 ರೂಮ್ ಕಟ್ಟಬಹುದಾ? ನೋಡಿ, ಒಂದು ಗೋಡೆ ಈ ಕಡೆ ಒಂದು ರೂಮು, ಗೋಡೆ ಈ ಕಡೆ ಒಂದು ರೂಮು. ಗೋಡೆ ಈ ಕಡೆ ರೂಮ್ ಕಟ್ಟಲಿಕ್ಕೆ ಬರೋದಿಲ್ಲ, ಈ ಕಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಅಂದ್ರೆ ಆ ಒಂದು ಗೋಡೆ
ಎರಡು ರೂಮ್ ನಡುವೆ ಶೇರ್ ಆಗಿದೆ. ಅಂದ್ರೆ ಒಂದು ಪಾರ್ಟಿಕಲ್ ಪ್ರೆಸೆಂಟ್ ಎಟ್ ದ ಫೇಸ್ ಶೇರ್ಡ್ ಬೈ 2 ಯೂನಿಟ್ ಸೆಲ್. 2 ಯೂನಿಟ್ ಸೆಲ್ 6 ಫೇಸಸ್ ಆರ್ ದೇರ್ ಇಂಟು 1/2 ಅಂದ್ರೆ 3 ಬರ್ತದೆ. ಸೊ ಹಿಯರ್ lattice points is equal to 14 ನಮ್ಗೆ ಗೊತ್ತಿದೆ. ನಂಬರ್ ಆಫ್ ಆಟಮ್ಸ್ is equal to ನೋಡಿ 1/8 at the corner and 1/2 at the center of the face. ನೋಡಿ center of the face, ಅದಕ್ಕೆ 8 into corner atom into 1/8 into atoms per unit cell plus 6 into 1/2 atoms per unit cell is equal to ನೋಡಿ 8 into 1/8 plus 6 into 1/2 ಮಾಡಿದ್ರೆ 3 plus 1 ಬಂತು. ಸೊ is equal to 4 ಬಂತು. ಬಹಳ ಇಂಪಾರ್ಟೆಂಟ್. FCC ಅಂತ ಅಂದಾಗ 4 you are going to get. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 4 you are going to get. ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಅಬೌಟ್ FCC. ಅಂದ್ರೆ at the end of this ಇಷ್ಟು ನೆನಪಿಟ್ಕೊಳ್ಳಿ. SC is equal to 1, BCC is equal to 2, FCC is equal to 3. Sorry, FCC is equal to 4. 1 2 4 1 2 4. ಇದು ಆಟಮ್ಸ್ ಗೊತ್ತಿರಲಿ. ಆಟಮ್ಸ್ ಇದೇ ಲೆಟೈಸ್ ಪಾಯಿಂಟ್ಸ್ ಅಂತ ಕೇಳಿದ್ರೆ 8 9 14 ಗೊತ್ತಿರಲಿ. 8 9 14 ಇವೆರಡು ನಂಬರ್ ನೆನಪಿಟ್ಕೊಳ್ಳಿ. ಇದನ್ನು ಸ್ವಲ್ಪ 3 ಡೈಮೆನ್ಷನಲ್ ಇಮ್ಯಾಜಿನೇಷನ್ ಬೇಕಿದಕ್ಕೆ. ಈಗ ನೋಡಿ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಇದು 1 ಮಾರ್ಕ್ಸ್ ಕೇಳ್ತಾರೆ, ಒಂದೊಂದ್ಸರಿ 2 ಮಾರ್ಕ್ಸ್ ಕೇಳಿದ್ದಿದೆ. ಕೋಆರ್ಡಿನೇಷನ್ ನಂಬರ್ ಅಂತಂದ್ರೆ ಬಹಳ ಸಿಂಪಲ್. ದ ನಂಬರ್ ಆಫ್ ಇಟ್ಸ್ ನಿಯರೆಸ್ಟ್ ನೇಬರಿಂಗ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ದ ಕ್ರಿಸ್ಟಲ್. ಅಂದ್ರೆ ಎಷ್ಟು ಪಾರ್ಟಿಕಲ್ಗೆ ಒಂದು ಸೆಂಟರ್ ಪಾರ್ಟಿಕಲ್ ನೇಬರ್ ಆಗಿದೆ ಅಥವಾ ಆ ಒಂದು ಸೆಂಟರ್ಗೆ ಎಷ್ಟು ನೇಬರ್ಸ್ ಇವೆ, ಅದನ್ನ ನಾವು ವಿ ವಿಲ್ ಕಾಲ್ ಇಟ್ ಆಸ್ ರಿಮೆಂಬರ್ ಕೋಆರ್ಡಿನೇಷನ್ ನಂಬರ್. ಇಮ್ಮಿಡಿಯೇಟ್ ನೇಬರ್ ಅಷ್ಟೇ. ನೇಬರ್ ಆ ಕಡೆ ಬಾಜುಕಿದ್ದವ್ರು ನಮ್ಗೆ ಸಂಬಂಧ ಇಲ್ಲ. ಬಟ್ ಇಮ್ಮಿಡಿಯೇಟ್ ನೇಬರ್ ನನ್ನ ಪಕ್ಕದಲ್ಲಿ, ಅವ್ರ ಪಕ್ಕದಲ್ಲಿ ಯಾರಿದ್ದಾರೆ ಅದು ನನ್ನ ಕೋಆರ್ಡಿನೇಷನ್ ನಂಬರ್ ಬರೋದಿಲ್ಲ. ನನ್ನ ಪಕ್ಕದಲ್ಲಿ ಎಷ್ಟು ಜನ ಇದ್ದಾರೆ ಅದು ನನ್ನ ಕೋಆರ್ಡಿನೇಷನ್ ನಂಬರ್. ಸೊ ಬಹಳ ಸಿಂಪಲ್, ಬಹಳ ಸಿಂಪಲ್. ಸಿ ಫಸ್ಟ್ ಒನ್ ಕೋಆರ್ಡಿನೇಷನ್ ನಂಬರ್ ಆಫ್ ದ ಸಿಂಪಲ್ ಕ್ಯೂಬ್ ಈಸ್ 6. 6 ಇಲ್ಲಿ ಬಹಳ ಇಂಪಾರ್ಟೆಂಟ್. SC BCC FCC 3 ನಂಬರ್ ನೆನ್ಪಿಟ್ಕೊಳ್ಳಿ. ಒಂದು ಲೆಟೈಸ್ ಪಾಯಿಂಟ್ಸ್ 8 9 12 ಸಾರಿ 14 8 9 and 14 ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಾದ್ಮೇಲೆ ಆಟಮ್ಸ್ ಜಡ್ 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 ಎಷ್ಟು ಅಂತಂದ್ರೆ 1 2 4. ಈಗ ಬರ್ತದೆ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಫಾರ್ ದಿಸ್ ಇಸ್ 6. ಹೇಗೆ ತೋರಿಸ್ತಾ ಇದೀನಿ ನೋಡಿ, ಕರೆಕ್ಟ್ ಆಗಿ ನೋಡಿ. ಇದು ಒಂದು ಸಿಂಪಲ್ ಕ್ಯೂಬ್ ಸ್ಟ್ರಕ್ಚರ್. ನಂಬರ್ ಆಫ್ ಯೂನಿಟ್ ಸೆಲ್ ತಗೊಂಡಿದ್ದೀನಿ ಇಲ್ಲಿ. ಹಾಗೆ ನೋಡಿದ್ರೆ ಐ ಹ್ಯಾವ್ ಟೇಕನ್ 4 ಯೂನಿಟ್ ಸೆಲ್. ಇದು ಒಂದು ಯೂನಿಟ್ ಸೆಲ್, ಇದು ಒಂದು ಯೂನಿಟ್ ಸೆಲ್, ಇದು ಒಂದು ಯೂನಿಟ್ ಸೆಲ್, ಇದು ಒಂದು ಯೂನಿಟ್ ಸೆಲ್. ಓಕೆ 4 ಯೂನಿಟ್ ಸೆಲ್. ಈಗ ನೋಡಿ, ಈಗ ನೋಡಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದು ಒಂದು ಪಾರ್ಟಿಕಲ್ ಇದೆ ಸೆಂಟರ್ ಅಲ್ಲಿ. ಇದಕ್ಕೆ ಇಮ್ಮಿಡಿಯೇಟ್ ನೇಬರ್ ನೋಡಿ. ಇಮ್ಮಿಡಿಯೇಟ್ ನೇಬರ್ ಯಾರ್ಯಾರು ಅಂತ ಅಂದ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ 3 ಡೈಮೆನ್ಷನ್ ಇಮ್ಯಾಜಿನ್ ಮಾಡ್ಕೋಬೇಕಾ. ಇಲ್ಲಿ 2 ಡೈಮೆನ್ಷನಲ್ ನಿನಗೆ ಅನಿಸ್ತದ ಇದು ನಿಯರ್ ಇದೆ ಅಂತ ಅನಿಸ್ತದ, ಬಟ್ ಇದು ನಿಯರ್ ಇಲ್ಲ. ಗೊತ್ತಿರ್ಲಿ, ನಿಯರ್ ಇಲ್ಲ. ಇದು ನಿಯರ್ ಅಂತ ಅನಿಸ್ತದ 3 ಡೈಮೆನ್ಷನಲ್ಲಿ ಅಲ್ಲ, ಇಲ್ಲ. ಅಲ್ಲಿ ಇದು ನಿಯರ್ ಅಂತ ಅನಿಸ್ತದ, ಇಲ್ಲ. ರಿಮೆಂಬರ್ ಈ ಮಿಡಲ್ ಒಂದು ಬೇರೆ ಪರ್ಪಲ್ ಕಲರ್ ಇದೆಯಲ್ಲ, ಇದಕ್ಕೆ ನಿಯರೆಸ್ಟ್ ನೋಡಿ. ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು, ಮತ್ತೆ ಇದು ಒಂದು ನೋಡಿ. ಇವು ಓನ್ಲಿ 1 2 3 4 5 6 is the nearest neighbor particle for simple cube. Hence the coordination number becomes 6. Remember. Any doubt? No sir. No sir. ಇದನ್ನ ನಾ ಹೇಳಿದ್ದು. ಇದು ಒಂದು ಪಾಯಿಂಟ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ಕೆಳಗಡೆ 4 ಯೂನಿಟ್ ಸೆಲ್ ಪ್ರೆಸೆಂಟ್ ಇರಬಹುದು, ಮೇಲ್ಗಡೆ 4 ಯೂನಿಟ್ ಸೆಲ್ ಪ್ರೆಸೆಂಟ್ ಇರಬಹುದು. ಟೋಟಲ್ 8 ಯೂನಿಟ್ ಸೆಲ್ ಪ್ರೆಸೆಂಟ್ ಒಂದು ಪಾಯಿಂಟ್ ಮೇಲೆ. ಅದಕ್ಕಾಗಿ ಇದರ ಕಾಂಟ್ರಿಬ್ಯೂಷನ್ 1/2 ಸಾರಿ 1/8. ಸೊ ಅದಕ್ಕೆ ಇಷ್ಟು ನೆನಪಿಟ್ಕೊಳ್ಳಿ. ಕೋಆರ್ಡಿನೇಷನ್ ನಂಬರ್ ಆಫ್ ದ ಸಿಂಪಲ್ ಕ್ಯೂಬ್ ಇಸ್ 6. ನೆಕ್ಸ್ಟ್ ನೋಡಿ, ಕೋಆರ್ಡಿನೇಷನ್ ನಂಬರ್ ಆಫ್ ದ BCC is 8. BCC is 8 ನೋಡಿ. 8 ಹೆಂಗ್ ಬರ್ತದ 3 ಡೈಮೆನ್ಷನ್ ನೋಡಿ. ಇಲ್ಲಿ ನೋಡಿ ಕರೆಕ್ಟ್ ಆಗಿ ನೋಡಿ. ಇದು ಬಾಡಿ ಹೌದಾ, ಇದು ಬಾಡಿ. ಈ ಬಾಡಿಗೆ ಪಕ್ಕದ ಯೂನಿಟ್ ಸೆಲ್ ಇಂದ ಯಾವುದು ಪಾರ್ಟಿಕಲ್ ಬರೋದಿಲ್ಲ. ಈ ಬಾಡಿಗೆ ಪಕ್ಕದ ಯೂನಿಟ್ ಸೆಲ್ ಇಂದ ಯಾವುದು ಪಾರ್ಟಿಕಲ್ ಬರೋದಿಲ್ಲ, ಗೊತ್ತಿರ್ಲಿ. ಬಟ್ ಈ ಕಾರ್ನರಿಗೆ ಪಕ್ಕದಿಂದ ಬರ್ತದೆ, ಈ ಕಾರ್ನರ್ ಇಂದ ಪಕ್ಕದಿಂದ ಬರ್ತದೆ. ಬಟ್ ನೀವು ಈ ಕಾರ್ನರ್ ಗಾದ್ರೂ ಕನ್ಸಿಡರ್ ಮಾಡ್ರಿ, ಇಲ್ಲಿ ಆದ್ರೂ ಕನ್ಸಿಡರ್ ಮಾಡ್ರಿ, ಯು ಆರ್ ಗೋಯಿಂಗ್ ಟು ಗೆಟ್ 1 ಪಾರ್ಟಿಕಲ್ ಸರೌಂಡೆಡ್ ಬೈ 8 ಲೆಟೈಸ್ ಪಾಯಿಂಟ್ಸ್. 1 2 3 4 5 6 7 8. ಅದಕ್ಕೆ BCC ಅಲ್ಲಿ ಕೋಆರ್ಡಿನೇಷನ್ ನಂಬರ್ ಇಸ್ ಈಕ್ವಲ್ ಟು 8. ಕೋಆರ್ಡಿನೇಷನ್ ನಂಬರ್ ಒಂದು ಪಾರ್ಟಿಕಲ್ 8 ಯೂನಿಟ್ ಸೆಲ್ ಅನ್ನ ಸರೌಂಡಿಂಗ್ ಆಗಿದೆ. ಸೊ ದಿಸ್ ಈಸ್ 8 ಕೋಆರ್ಡಿನೇಷನ್ ನಂಬರ್. ನೆಕ್ಸ್ಟ್ FCC 12.
ರಿಮೆಂಬರ್ FCC ಗೆ 12 ಬಹಳ ಇಂಪಾರ್ಟೆಂಟ್. ಈ ನಂಬರ್ ಬರ್ಕೊಳ್ಳಿ, ಈ ನಂಬರ್ ಬೇಕು ನಮಗೆ. ಓಕೆ, ಸೊ ಇದಕ್ಕೆ 12 ಯಾಕೆ ಅಂತ ಅಂದ್ರೆ ಕರೆಕ್ಟ್ ಆಗಿ ನೋಡಿ. ಯಾಕೆ ಅಂತ ಅಂದ್ರೆ ಇಲ್ಲಿ ಜಸ್ಟ್ ಇಮ್ಯಾಜಿನ್, ನಾನು ಒಂದು ಪಾರ್ಕ್ ತಗೊಂಡಿದ್ದೀನಿ ಇಲ್ಲಿ. ಓಕೆ, ಇಲ್ಲೊಂದು ಫೇಸ್ ಇದೆ ಹೌದಾ, ಇದು ಫೇಸ್. ಈ ಪಾರ್ಟಿಕಲ್ ಎಷ್ಟು ಲೈನ್ ಇದೆ ಅಂತ ನೋಡಿ, ಎಷ್ಟು ಲೈನ್ ಇದೆ ಅಂತ ನೋಡಿ. 1 2 3 4 5 6 7 8 9 10 11 12. ಒಂದು ಪಾರ್ಟಿಕಲ್ ಇಮಿಡಿಯೇಟ್ ಕ್ಲೋಸ್ಲಿ ಅರೇಂಜ್ಡ್ ವಿತ್ 12. ಸಿ ಅಂದ್ರೆ the coordination number of the FCC is equal to 12. Number of lattice points are 14, but surrounding immediate neighbor ಇರೋದು ಎಷ್ಟು ಪಾರ್ಟಿಕಲ್ ಇದೆ ಅಂತ ಕೇಳಿದ್ರೆ there are 12. ನೋಡಿ ಕರೆಕ್ಟ್ ಆಗಿ ನೋಡಿ, there are 12. just imagine, 3 dimension imagine ಮಾಡ್ಕೋಬೇಕು. there are 12 particle units ಅಲ್ಲಲ್ಲ, 12 particles which are nearest neighboring. ಅದಕ್ಕೆ FCC is equal to coordination number 12.